ಹರೇ ಕೃಷ್ಣ. ಒಂದು ಎಚ್ಎಫ್ ಹಸು ದಿನಕ್ಕೆ 25ರಿಂದ 40 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ನಂಬ್ತೀರಾ? ಆದ್ರೆ ರೈತ ಬಾಂಧವರೇ, ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಪ್ರತಿಯೊಂದು ಎಚ್ಎಫ್ ಹಸುವು ದಿನಕ್ಕೆ 40 ಲೀಟರ್ ಹಾಲು ಕೊಡುತ್ತೆ ಅಂತ ಅರ್ಥವಲ್ಲ. ಹಾಗಾದ್ರೆ ಎಚ್ಎಫ್ ಹಸು ನಿಜವಾಗಿಯೂ ಎಷ್ಟು ಹಾಲು ಕೊಡುತ್ತೆ? ಅದಕ್ಕೆ ಯಾವ ರೀತಿಯ ಆಹಾರ ಕೊಡಬೇಕು? ಕರ್ನಾಟಕದ ಹವಾಮಾನದಲ್ಲಿ ಎಚ್ಎಫ್ ಹಸು ಸಾಕಾಣಿಕೆ ಮಾಡೋದು ಲಾಭದಾಯಕವೇ? ಮತ್ತು ಎಚ್ಎಫ್ ಹಸು ಖರೀದಿಸುವಾಗ ರೈತರು ಮಾಡುವ ದೊಡ್ಡ ತಪ್ಪು ಯಾವುದು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಕೃಷಿ ಬದುಕು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಅನೇಕ ರೈತರು ಸಾಕಾಣಿಕೆ ಮಾಡುತ್ತಿರುವ ಎಚ್ಎಫ್ ಅಂದರೆ ಹೋಲ್ಸ್ಟೈನ್ ಫ್ರೈಶಿಯನ್ ಹಸುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಚ್ಎಫ್ ಹಸು ವಿಶ್ವದಲ್ಲೇ ಹೆಚ್ಚು ಹಾಲು ನೀಡುವ ಹಸುತಳಿಗಳಲ್ಲಿ ಒಂದಾಗಿದೆ. ಆದರೆ ರೈತ ಬಾಂಧವರೇ, ಎಚ್ಎಫ್ ಹಸುವಿನಿಂದ ಉತ್ತಮ ಹಾಲಿನ ಉತ್ಪಾದನೆ ಪಡೆಯಬೇಕಾದರೆ ಕೇವಲ ಹಸುವನ್ನು ಖರೀದಿಸಿದರೆ ಸಾಕಾಗುವುದಿಲ್ಲ. ಆಹಾರ, ನೀರು, ಶೆಡ್, ಸ್ವಚ್ಛತೆ, ಹವಾಮಾನ ಮತ್ತು ಆರೋಗ್ಯ ನಿರ್ವಹಣೆ ಇವೆಲ್ಲವೂ ಬಹಳ ಮುಖ್ಯ. ಮೊದಲಿಗೆ ಎಚ್ಎಫ್ ಹಸುವನ್ನು ಹೇಗೆ ಗುರುತಿಸಬಹುದು ಅಂತ ನೋಡೋಣ. ಎಚ್ಎಫ್ ಹಸುಗಳು ಸಾಮಾನ್ಯವಾಗಿ ಕಪ್ಪು ಮತ್ತು ಬಿಳಿ ಬಣ್ಣದ ಚುಕ್ಕೆಗಳಿರುವ ದೊಡ್ಡ ದೇಹದ ಹಸುಗಳಾಗಿರುತ್ತವೆ. ಇವುಗಳ ದೇಹದ ಗಾತ್ರ ದೊಡ್ಡದಾಗಿರುತ್ತದೆ. ಹಾಲು ಉತ್ಪಾದನೆಗೆ ಪ್ರಸಿದ್ಧವಾಗಿರುವುದರಿಂದ ವಾಣಿಜ್ಯ ಹೈನುಗಾರಿಕೆ ಮಾಡುವ ರೈತರು ಎಚ್ಎಫ್ ಹಸುಗಳನ್ನು ಹೆಚ್ಚಾಗಿ ಸಾಕಾಣಿಕೆ ಮಾಡುತ್ತಾರೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಹಸುವಿನ ತಳಿ ಮಾತ್ರ ಹಾಲಿನ ಪ್ರಮಾಣವನ್ನು ನಿರ್ಧರಿಸುವುದಿಲ್ಲ. ಹಸುವಿನ ಜೀನ್, ವಯಸ್ಸು, ಆರೋಗ್ಯ, ಆಹಾರ, ಹಾಲು ಕೊಡುವ ಹಂತ ಮತ್ತು ಫಾರ್ಮ್ ನಿರ್ವಹಣೆ ಇವೆಲ್ಲವೂ ಹಾಲಿನ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತವೆ. ಇನ್ನು ಎಲ್ಲರಿಗೂ ಕುತೂಹಲ ಇರುವ ಪ್ರಶ್ನೆ, ಎಚ್ಎಫ್ ಹಸು ದಿನಕ್ಕೆ ಎಷ್ಟು ಹಾಲು ಕೊಡುತ್ತೆ? ಇದಕ್ಕೆ ಒಂದೇ ಒಂದು ನಿಗದಿತ ಉತ್ತರ ಇಲ್ಲ. ಕೆಲವು ಎಚ್ಎಫ್ ಹಸುಗಳು ಕಡಿಮೆ ಪ್ರಮಾಣದ ಹಾಲು ನೀಡಬಹುದು. ಉತ್ತಮ ತಳಿ, ಉತ್ತಮ ಆರೋಗ್ಯ ಮತ್ತು ಉತ್ತಮ ನಿರ್ವಹಣೆ ಇರುವ ಹಸುಗಳು ಹೆಚ್ಚಿನ ಪ್ರಮಾಣದ ಹಾಲು ನೀಡಬಹುದು. ಕೆಲವು ಉತ್ತಮ ಹಾಲು ನೀಡುವ ಹಸುಗಳಲ್ಲಿ ದಿನಕ್ಕೆ 25ರಿಂದ 40 ಲೀಟರ್ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಹಾಲು ದಾಖಲಾಗಬಹುದು. ಆದರೆ ರೈತ ಬಾಂಧವರೇ, ಪ್ರತಿಯೊಂದು ಎಚ್ಎಫ್ ಹಸುವು ದಿನಕ್ಕೆ 40 ಲೀಟರ್ ಹಾಲು ಕೊಡುತ್ತದೆ ಎಂದುಕೊಂಡು ಹಸು ಖರೀದಿಸಬೇಡಿ. ಹಸುವಿನ ಹಾಲಿನ ಪ್ರಮಾಣವು ಅದರ ವೈಯಕ್ತಿಕ ಸಾಮರ್ಥ್ಯ ಮತ್ತು ನಿರ್ವಹಣೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನು ಎಚ್ಎಫ್ ಹಸುವಿನಿಂದ ಉತ್ತಮ ಹಾಲು ಪಡೆಯಲು ಆಹಾರವೇ ಪ್ರಮುಖ ವಿಷಯಗಳಲ್ಲಿ ಒಂದು. ಹಸುವಿನ ಆಹಾರದಲ್ಲಿ ಉತ್ತಮ ಗುಣಮಟ್ಟದ ಹಸಿರು ಮೇವು, ಒಣಮೇವು, ಸಮತೋಲನದ ಕಾನ್ಸಂಟ್ರೇಟ್ ಆಹಾರ, ಅಗತ್ಯವಿರುವ ಮಿನರಲ್ ಮಿಕ್ಸ್ಚರ್ ಮತ್ತು ಸಾಕಷ್ಟು ಶುದ್ಧ ನೀರು ಇರಬೇಕು. ಹಸುವಿನ ಹಾಲಿನ ಉತ್ಪಾದನೆ ಹೆಚ್ಚಾದಂತೆ ಅದರ ಪೌಷ್ಟಿಕಾಂಶದ ಅಗತ್ಯವೂ ಹೆಚ್ಚಾಗುತ್ತದೆ. ಆದರೆ ಒಂದು ಮುಖ್ಯ ವಿಷಯ, ಹೆಚ್ಚು ಆಹಾರ ಕೊಟ್ಟರೆ ಮಾತ್ರ ಹೆಚ್ಚು ಹಾಲು ಬರುತ್ತದೆ ಅಂತಲ್ಲ. ಹಸುವಿನ ದೇಹದ ತೂಕ, ಹಾಲಿನ ಪ್ರಮಾಣ ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ ಸಮತೋಲನ ಆಹಾರ ನೀಡಬೇಕು. ಆಹಾರದಲ್ಲಿ ಸಮತೋಲನ ಇಲ್ಲದಿದ್ದರೆ ಹಸುವಿನ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಎಚ್ಎಫ್ ಹಸುಗಳ ಸಾಕಾಣಿಕೆಯಲ್ಲಿ ಶೆಡ್ ನಿರ್ವಹಣೆ ಕೂಡ ಬಹಳ ಮುಖ್ಯ. ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗುತ್ತದೆ. ಆದ್ದರಿಂದ ಶೆಡ್ನಲ್ಲಿ ಗಾಳಿ ಚೆನ್ನಾಗಿ ಹರಿಯಬೇಕು. ಹಸುಗಳಿಗೆ ನೆರಳು ಇರಬೇಕು. ಶುದ್ಧ ಕುಡಿಯುವ ನೀರು ಯಾವಾಗಲೂ ಲಭ್ಯವಿರಬೇಕು. ನೆಲ ಸ್ವಚ್ಛ ಮತ್ತು ಒಣವಾಗಿರಬೇಕು. ಹೆಚ್ಚಿನ ಬಿಸಿಲು ಮತ್ತು ಶಾಖದ ಒತ್ತಡದಿಂದ ಹಸುವಿನ ಆಹಾರ ಸೇವನೆ ಮತ್ತು ಹಾಲಿನ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಎಚ್ಎಫ್ ಹಸುಗಳಿಗೆ ತಂಪಾದ, ಸ್ವಚ್ಛವಾದ ಮತ್ತು ಆರಾಮದಾಯಕ ವಾತಾವರಣ ಒದಗಿಸುವುದು ಬಹಳ ಮುಖ್ಯ. ಹಸು ಆರೋಗ್ಯವಾಗಿದ್ದರೆ ಮಾತ್ರ ಉತ್ತಮ ಹಾಲಿನ ಉತ್ಪಾದನೆ ಸಾಧ್ಯ. ಆದ್ದರಿಂದ ರೈತರು ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಕಿಸಬೇಕು. ಪಶುವೈದ್ಯರ ಸಲಹೆಯಂತೆ ಜಂತುಹುಳು ನಿವಾರಣೆ ಮಾಡಿಸಬೇಕು. ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಬೇಕು. ಸರಿಯಾದ ಆಹಾರ ಮತ್ತು ಶುದ್ಧ ನೀರನ್ನು ನೀಡಬೇಕು. ಹಸುವಿನಲ್ಲಿ ಆಹಾರ ಸೇವನೆ ಕಡಿಮೆಯಾಗುವುದು, ದೌರ್ಬಲ್ಯ, ಜ್ವರ ಅಥವಾ ಹಾಲಿನ ಉತ್ಪಾದನೆಯಲ್ಲಿ ಏಕಾಏಕಿ ಇಳಿಕೆ ಕಂಡುಬಂದರೆ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ಎಚ್ಎಫ್ ಹಸು ಖರೀದಿಸುವಾಗ ಅನೇಕರು ಮಾಡುವ ಒಂದು ದೊಡ್ಡ ತಪ್ಪು ಏನ್ ಗೊತ್ತಾ? ಹಸುವಿನ ತಳಿಯನ್ನು ನೋಡಿ ಮಾತ್ರ ಖರೀದಿಸುವುದು. ಹಸು ಎಚ್ಎಫ್ ತಳಿಯದ್ದಾಗಿದೆ ಅಂತ ಮಾತ್ರ ನೋಡಿ ಖರೀದಿಸಬೇಡಿ. ಹಸುವಿನ ಹಿಂದಿನ ಹಾಲಿನ ದಾಖಲೆ, ಆರೋಗ್ಯ, ವಯಸ್ಸು, ಹಾಲು ಕೊಡುವ ಹಂತ ಮತ್ತು ದೇಹದ ಸ್ಥಿತಿ ಇವೆಲ್ಲವನ್ನೂ ಪರಿಶೀಲಿಸಿ. ತಳಿ ಮುಖ್ಯ, ಆದರೆ ಹಸುವಿನ ನಿಜವಾದ ಆರೋಗ್ಯ ಮತ್ತು ಉತ್ಪಾದನಾ ದಾಖಲೆ ಇನ್ನೂ ಮುಖ್ಯ. ಈಗ ನಿಮ್ಮ ಸರದಿ. ರೈತ ಬಾಂಧವರೇ, ನಿಮ್ಮ ಹತ್ತಿರ ಯಾವ ತಳಿಯ ಹಸು ಇದೆ? ಎಚ್ಎಫ್, ಜರ್ಸಿ, ಗಿರ್,
ಸಾಹಿವಾಲ್ ಅಥವಾ ದೇಶಿ ಹಸು? ಮತ್ತು ನಿಮ್ಮ ಹಸು ದಿನಕ್ಕೆ ಎಷ್ಟು ಲೀಟರ್ ಹಾಲು ಕೊಡುತ್ತದೆ? ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಹಾಗಾದರೆ ರೈತ ಬಾಂಧವರೇ, ಎಚ್ಎಫ್ ಹಸು ಸಾಕಾಣಿಕೆಯಲ್ಲಿ ಯಶಸ್ಸಿನ ರಹಸ್ಯ ಕೇವಲ ಹೆಚ್ಚು ಹಾಲು ಕೊಡುವ ಹಸುವನ್ನು ಖರೀದಿಸುವುದಲ್ಲ. ಉತ್ತಮ ಹಸು, ಸಮತೋಲನ ಆಹಾರ, ಸರಿಯಾದ ಆರೋಗ್ಯ ನಿರ್ವಹಣೆ ಮತ್ತು ಉತ್ತಮ ಶೆಡ್ ನಿರ್ವಹಣೆ ಇವೆಲ್ಲವೂ ಸೇರಿ ಯಶಸ್ವಿ ಹೈನುಗಾರಿಕೆಯನ್ನು ನಿರ್ಮಿಸುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಕೃಷಿ ಮತ್ತು ಹೈನುಗಾರಿಕೆ ಮಾಹಿತಿಗಾಗಿ ಕೃಷಿ ಬದುಕು ಯೂಟ್ಯೂಬ್ ಚಾನೆಲ್‌ನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಎಚ್ಎಫ್ ಹಸು ಖರೀದಿಸುವಾಗ ಗಮನಿಸಬೇಕಾದ 10 ಪ್ರಮುಖ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಆ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳಬೇಡಿ. ನಿಮ್ಮ ಹಸುಗಳ ಆರೋಗ್ಯವೇ ನಿಮ್ಮ ಕೃಷಿ ಬದುಕಿನ ಸಮೃದ್ಧಿ. ಧನ್ಯವಾದಗಳು. ನಮಸ್ಕಾರ.